ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ನಾವು ದಂಟಿನ ಸೊಪ್ಪನ್ನು ತರ್ತೀವಿ, ಸೊಪ್ಪಲ್ಲಿ ಬಸ್ಸಾರು ಮಾಡ್ತಾ ಇರ್ತೀವಿ ಅಥವಾ ಸೊಪ್ಪಿನ ಸಾರು ಮಾಡ್ತಾ ಇರ್ತೀವಿ. ದಂಟಿನ ಸೊಪ್ಪಿನ ಈ ದಂಟಿಂದನೂ ಸಹ ನಾವು ಸಾಂಬಾರನ್ನ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ದಂಟಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ಡೈಜೆಷನ್ ಸಹ ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ, ದಂಟಿನ ಸೊಪ್ಪಲ್ಲಿ ನಾನು ದಂಟುಗಳನ್ನೆಲ್ಲ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಈ ದಂಟಿನ ಸೊಪ್ಪಿನ ದಂಟನ್ನು ಬಳಸ್ಕೊಂಡು ನಾವು ಸಾಂಬಾರು ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೀಗೆ ಸೊಪ್ಪಲ್ಲಿ ಬರೋ ದಂಟುಗಳನ್ನೆಲ್ಲ ಈ ರೀತಿ ಬಿಡಿಸ್ಕೊಂಡು ಆದಮೇಲೆ ಕೊನೆಗೆ ಆ ಮಣ್ಣೆಲ್ಲ ಇರುತ್ತಲ್ಲ, ಆ ಬುಡನ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ನಾವು ನಾರು ತಕ್ಕೋಬೇಕಾಗುತ್ತೆ. ಆ ನಾರೆಲ್ಲ ತಕ್ಕೊಂಡು ಪೀಸಸ್ ಮಾಡಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ದಂಟಿನ ಸಾಂಬಾರು ಮಾಡೋದಕ್ಕೆ ಅದ್ರ ಜೊತೆಗೆ ನಾನಿಲ್ಲಿ ಹುರುಳಿಕಾಳು 1 ಕಪ್ ತೊಗೊಂಡಿದ್ದೀನಿ. ಹುರುಳಿಕಾಳು ತೊಗೊಂಡು ಹುರುಳಿಕಾಳನ್ನು ಹುರ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾನಿಲ್ಲಿ ಹುರುಳಿಕಾಳನ್ನು ಹುರ್ಕೋತಾ ಇದ್ದೀನಿ. ನಾವು ಹುರುಳಿಕಾಳನ್ನಾದರೂ ಬಳಸ್ಬೋದು ಅಥವಾ ಕಡಲೆ ಇದ್ದರೆ ಕಡಲೆನ ಹುರಿದ್ಬಿಟ್ಟು ಅದನ್ನಾದರೂ ನಾವು ಸಾಂಬಾರಿಗೆ ಬಳಸ್ಬೋದು. ಹುರುಳಿಕಾಳನ್ನು ಗಮ್ಮನ್ನು ಹಾಗೆ ಹುರ್ಕೋಬೇಕು. ಹುರುಳಿಕಾಳಾಗಲಿ ಅಥವಾ ಕಡಲೆ ಆಗಲಿ ನಾವು ಹುರ್ಕೊಳ್ಳುವಾಗ ಜೋರು ಉರಿನಲ್ಲಿಟ್ಟರೆ ಬೇಗ ಸೀದೋಗ್ಬಿಡುತ್ತೆ. ನಾವು ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಹುರುಳಿಕಾಳನ್ನಾಗಲಿ ಕಡಲೆನಾಗಲಿ ಹುರ್ಕೋಬೇಕಾಗುತ್ತೆ. ಹುರುಳಿಕಾಳನ್ನು ಹುರ್ಕೊಂಡಾದ್ಮೇಲೆ ಅದನ್ನ ಸೈಡ್ಗೆ ಇಟ್ಟು ನಾನಿಲ್ಲಿ ದಂಟನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ದಂಟನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಒಂದ್ಸರಿ ವಾಶ್ ಮಾಡಿಬಿಟ್ಟು ಪಾತ್ರೆಗೆ ಹಾಕಿ ದಂಟು ಮುಳುಗೋಷ್ಟು ನೀರು ಹಾಕಿ ಅದ್ರ ಜೊತೆಗೆ ಹುರುಳಿಕಾಳನ್ನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ಎರಡನ್ನೂ ಬೇಯಿಸ್ಕೋಬೇಕು. ತುಂಬ ಬೇಗ ಬೆಂದ್ಬಿಡುತ್ತೆ. ನಾವು ಆಲ್ರೆಡಿ ಹುರುಳಿಕಾಳನ್ನು ಹುರ್ಕೊಂಡಿರೋದ್ರಿಂದ ತುಂಬ ಟೈಮ್ ತಗೊಳ್ಳಲ್ಲ, ಬೇಗ ಬೆಂದ್ಬಿಡುತ್ತೆ ಹುರುಳಿಕಾಳು ಮತ್ತೆ ದಂಟು. ಇದನ್ನ ಕುಕ್ಕರ್ಗೆ ಹಾಕಿ ಬೇಯಿಸೋ ಅವಶ್ಯಕತೆ ಇರಲ್ಲ, ಪಾತ್ರೆನಲ್ಲೇ ಬೇಯಿಸ್ಕೊಂಡ್ರೆ ಸಾಕು. ಹುರುಳಿಕಾಳು ದಂಟನ್ನ ಬೇಯಿಸ್ಕೊಳ್ಳುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಹುರುಳಿಕಾಳು ದಂಟು ಬೇಯೋಷ್ಟರಲ್ಲಿ ನಾನಿಲ್ಲಿ ಖಾರಕ್ಕೆ ಹಾಕೋತಾ ಇದ್ದೀನಿ. ಖಾರಕ್ಕೆ ಮಿಕ್ಸಿ ಜಾರ್ ತೊಗೊಂಡು ನಾನಿಲ್ಲಿ ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಈ ಸಾರನ್ನ ನಾವು 5 ನಿಮಿಷದಲ್ಲಿ ಬೇಗ ಮಾಡ್ಕೋಬಹುದು. ಕೊಬ್ಬರಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಾದ್ಮೇಲೆ 1 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ನೋಡಿಕೊಂಡು ನಾವು ಸಾಂಬಾರು ಜಾಸ್ತಿ ಮಾಡಿದಷ್ಟು ಜೀರಿಗೆ ಜಾಸ್ತಿ ಹಾಕೋಬೋದು. ಜೀರಿಗೆ ಹಾಕೊಂಡಾದ್ಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ನಾವು ಅಕ್ಕಿ ಆದರೂ ಹಾಕೋಬೋದು, ಇಲ್ಲಾಂದರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನಾದರೂ ಹಾಕೋಬೋದು. ಅಕ್ಕಿನ ಹಾಕಿದಾದ್ಮೇಲೆ ಅದು ನೆನೀಲಿ ಅಂತ ನಾನು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಕೋತಾ ಇದ್ದೀನಿ. ನಾವು 1 ಲೋಟದಲ್ಲಿ ಅಕ್ಕಿ ಹಾಕಿ ಸಪ್ರೇಟಾಗಿ ನೆನೆಸ್ಬಿಟ್ಟು ಅದನ್ನಾದರೂ ಹಾಕೋಬೋದು. ಖಾರಕ್ಕೆ ಅಂತ ನಾನು ಇಲ್ಲಿ 7ರಿಂದ 8 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ನೋಡಿ, ಹುರುಳಿಕಾಳು ದಂಟು ಆಲ್ರೆಡಿ ಬೆಂದಿರೋ ಹುರುಳಿಕಾಳು ಮತ್ತು ದಂಟಿಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಖಾರ ಹಾಕ್ಕೋತಾ ಇದ್ದೀನಿ. ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ. ತುಂಬ ನೀರಾಗಿ ಮಾಡ್ಕೋತಾ ಇಲ್ಲ. ಮಿಕ್ಸಿ ಜಾರಲ್ಲಿ ಉಳಿದಿರೋ ಖಾರಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಹಾಕಿ 1-2 ಕುದಿ ಬಂದರೆ ಸಾಕು. ಆಲ್ರೆಡಿ ಹುರುಳಿಕಾಳು ದಂಟು ಬೆಂದಿರೋದ್ರಿಂದ ಖಾರ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ನಾವು ಕಾಯಿಸ್ಕೊಂಡ್ರೆ ಸಾಕು. ನಾವು ಸ್ಟಾರ್ಟಿಂಗ್ ದಂಟು ಮತ್ತು ಹುರುಳಿಕಾಳು ಬೇಯೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನೋಡಿಕೊಂಡು ನಾವು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹುರುಳಿಕಾಳು ದಂಟು ಆಲ್ರೆಡಿ ಬೆಂದಿದೆ. 1-2 ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನೀರು ಬೇಕು ಅನ್ಸಿದ್ರೆ ನಾವು ನೀರು ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಕುದಿಸ್ಕೊತಾ ಇದ್ದೀನಿ. ಸಾಂಬಾರಿಗೆ ಅಂತ ನಾನಿಲ್ಲಿ 1 ಹಸಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಸಿ ಈರುಳ್ಳಿನ ಲಾಸ್ಟಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು, ತುಂಬ ಹೊತ್ತು ಕುದಿಸ್ಬಾರ್ದು. ನಾವು ತಿನ್ನಬೇಕಾದ್ರೆ ಈರುಳ್ಳಿ ಸ್ವಲ್ಪ ಹಸಿ ಹಸಿಯಾಗಿ ನಾವು ಊಟಕ್ಕೆ ತಿಂತಾ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು 1 ಕುದಿ ಕುದಿಸ್ಕೊಂಡು ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇದು ಒಂದು ಸ್ವಲ್ಪ ಬಿಸಿ ತಣ್ಣಕ್ಕಾಗಬೇಕು. ನಾವು ಈ ಸಾಂಬಾರಿಗೆ ಅಕ್ಕಿನ ನೆನೆಸ್ಬಿಟ್ಟು ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಂದ ಬೇಗ ಬರುತ್ತೆ, ಗಟ್ಟಿಯಾಗಿಬಿಡುತ್ತೆ ಸಾಂಬಾರು. ನೋಡಿಕೊಂಡು ನೀರು ಬೇಕು ಅನ್ಸಿದ್ರೆ ನೀರು ಹಾಕಿ 1 ಕುದಿ ಕುದಿಸ್ಕೋಬೋದು. ಸಾಂಬಾರು ಬಿಸಿ ಇರುವಾಗಲೇ ನಾವು ಮೊಸರು ಹಾಕಿದ್ರೆ ಏನಾಗುತ್ತೆ ಅಂದರೆ ಒಡೆದೋದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾವು ಸಾಂಬಾರು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಕ್ಕಿರುವಾಗ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ಸಾರು ಅಥವಾ ಮೊಸರು ಸಾರು ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ ಮತ್ತು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ಮತ್ತೆ ತಿನ್ನಬೇಕು ಅನಿಸುತ್ತೆ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಅವಶ್ಯಕತೆ ಇರಲ್ಲ. ನೀವು ಬೇಕು ಅಂದರೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಬಿಸಿ ಇರುವಾಗ ಮೊಸರು ಮಿಕ್ಸ್ ಮಾಡಿದ್ರೆ ಒಡೆದೋಗ್ಬಿಡುತ್ತೆ. ನೋಡಿಕೊಂಡು ನಾವು ಸಾರು ಸ್ವಲ್ಪ ಬೆಚ್ಚಕ್ಕಿರೋ ಹಾಗೆ ನೋಡಿಕೊಂಡು ಈ ರೀತಿ ತಿರುಗಿಸ್ಕೊಂಡು ಸ್ವಲ್ಪ ಆರಿದ್ಮೇಲೆ ಬೆಚ್ಚಕ್ಕಾದ್ಮೇಲೆ ನಾವು ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಮುದ್ದೆಗೆ ಅನ್ನಕ್ಕೆ ಎಲ್ಲ ಸರ್ವ್ ಮಾಡ್ಬೋದು. ಇದನ್ನು ಕಾಯಿಸಬಾರ್ದು, ಕಾಯಿಸಿದ್ರೆ ಒಡೆದೋಗ್ಬಿಡುತ್ತೆ ಮೊಸರು. ಈ ರೀತಿ ದಂಟಿನ ಮೊಸರು ಸಾಂಬಾರನ್ನ ನೀವು ಸಹ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.